ನಮಸ್ಕಾರ ಫ್ರೆಂಡ್ಸ್. ನೀವು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಪರೇಟರ್ ಇಂದ ಹಿಡ್ಕೊಂಡು ಇನ್ಸ್ಪೆಕ್ಟರ್ ಇಂದ ಹಿಡ್ಕೊಂಡು ಇಂಜಿನಿಯರ್ ಇಂದ ಹಿಡ್ಕೊಂಡು MD ವರೆಗೂ IATF 16949 ಕೋರ್ಸ್ ಗೊತ್ತಿರಲೇಬೇಕು. ಯಾಕಂದ್ರೆ IATF ಸರ್ಟಿಫೈಡ್ ಆಗಿರುತ್ತೆ. ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ಕಂಪನಿ ಅಂತೂ ಲಾಸ್ ಅಲ್ಲಿ ಹೋಗುತ್ತೆ, ಇನ್ಕ್ರಿಮೆಂಟ್ ಆಗಲ್ಲ, ಸ್ಯಾಲ್ರಿ ಆನ್ ಟೈಮ್ ಆಗಲ್ಲ, ಏನು ಹೇಳಿದ್ರು ಸೇಲ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ನೀವು ಕಷ್ಟಪಟ್ಟು 8 ಗಂಟೆ ಮಿಷಿನ್ ಹತ್ರ ನಿಂತ್ಕೊಂಡು ಕೆಲಸ ಮಾಡ್ತೀರಾ, ಮಾಡಿ ಮಾಡಿ ಗುಡ್ಡೆ ಹಾಕ್ತೀರಾ. ಎಲ್ಲಿ ಹೇಳಿ? ಸ್ಟೋರ್ ಹತ್ರ ಗುಡ್ಡೆ ಹಾಕ್ತೀರಾ, ಎಲ್ಲ ವೇರ್ ಹೌಸ್ ಹತ್ರ ಗುಡ್ಡೆ ಹಾಕ್ತೀರಾ, ಮಾರ್ಕೆಟ್ ಅಲ್ಲಿ ಶಾಪ್ ಅಲ್ಲಿ ಗುಡ್ಡೆ ಹಾಕ್ತೀರಾ, ಸೇಲೇ ಆಗ್ತಾ ಇಲ್ಲ. ಏನ್ ಪ್ರಯೋಜನ? ಸೊ ಈ ಗೋಲ್ಸ್ ಪ್ರತಿಯೊಬ್ರು ಪ್ರತಿದಿನ ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. MD ಆಗಿರ್ಬೋದು, ಎಲ್ರು ಪ್ರತಿಯೊಬ್ರು. ಓಕೆನಾ? ಆಗ ಕಂಪನಿಯಲ್ಲಿ ಗ್ರೋತ್ ಆಗುತ್ತೆ. ಓಕೆ, ನೀವು ಗ್ರೋತ್ ಆಗ್ತೀರಾ. ಈಗ ಲರ್ನ್ ಮಾಡ್ತಾ ಇದ್ದೀರಲ್ಲ, ಸೊ ನೀವು ಗ್ರೋತ್ ಆಗ್ತೀರಾ, 100% ಗ್ರೋತ್ ಆಗ್ತೀರಾ. ಇದು ನಾಟ್ ಓನ್ಲಿ ಇಂಡಸ್ಟ್ರಿ, ನೀವು ಪರ್ಸನಲ್ ಲೈಫ್ ಅಲ್ಲಿ ಯಾವ ತರ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆನಾ? ಸ್ಕಿಪ್ ಮಾಡಬೇಡಿ, 100% ನೋಡಿ, ಇಂಪ್ಲಿಮೆಂಟ್ ಮಾಡಿ, ಪರ್ಸನಲ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಮಸ್ಕಾರ. ಕ್ವಾಲಿಟಿ ಇಸ್ ಟ್ರಸ್ಟ್, ಲರ್ನ್ ವಿತ್ ರಂಜನ್ ಚಾನಲ್ಗೆ ಸ್ವಾಗತ. 6 ಸಿಗ್ಮಾ ಗ್ರೀನ್ ಅಂಡ್ ಬ್ಲಾಕ್ ಬೆಲ್ಟ್ ವಿತ್ 14 years ಎಕ್ಸ್ಪೀರಿಯನ್ಸ್. ಅದರಲ್ಲಿ ಜಪನೀಸ್ ಒಂದಿಗೆ ಆಲ್ಮೋಸ್ಟ್ ನಾನು 10 years ಕೆಲಸ ಮಾಡಿದ್ದೀನಿ. ಸೊ ನನ್ಗೆ ತಿಳಿದಿರುವಂತ ನಾಲೆಜ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೇಫ್ಟಿ ಫಸ್ಟ್, ಕ್ವಾಲಿಟಿ ಮಸ್ಟ್ ನಮ್ಮ ಟಾರ್ಗೆಟ್ ಆಗಿರಬೇಕು. ಸೇಫ್ ಆಗಿದ್ರೇನೆ ನಮ್ಮ ಮನೆಗೆ ಹೋಗಿ ಬರೋದು, ಸೇಫ್ಟಿ ಆಗಿ ಹೋಗ್ಬೇಕು. ಅಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್ ಕಂಪನಿಯಲ್ಲಿ ವರ್ಕ್ ಮಾಡುವಾಗ. ಸೊ ಇದು ಯಾವೆಲ್ಲ ಡಿಪಾರ್ಟ್ಮೆಂಟ್ಗೆ ಇಂಪಾರ್ಟೆಂಟ್? ಓಕೆನಾ? ದಟ್ ಇಸ್ ದ ಪಾಯಿಂಟ್. ಓಕೆನಾ? ಇದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿರುವ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಓಕೆ, ಇದು NPD ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಎಲ್ಲರಿಗೂ ಈ ಗೋಲ್ಸ್ ಗೊತ್ತಿರಲೇಬೇಕು. ದಿನ ಕೆಲಸ ಮಾಡೋದು ಈ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ಬೇಕು. ಓಕೆನಾ ಫ್ರೆಂಡ್ಸ್? ಸೊ ಇದೆಲ್ಲ ಸಮ್ ಮೆಮೊರೀಸ್. ನಾನು ಹೇಳಿದ್ನಲ್ಲ, ಜಪಾನೀಸ್ ಒಂದು ಕೆಲಸ ಮಾಡಿದ್ದೀನಿ ಒಂದು 10 years, ಅದೆಲ್ಲ ಸಮ್ ಮೆಮೊರೀಸ್. ಸೊ ಈಗ IATF ಗೋಲ್ಸ್ ಫಸ್ಟ್ ಗೋಲ್ಸ್ ಏನು ಹಾಗಾದ್ರೆ? ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಡೈಲಿ ಇಂಪ್ರೂವ್ಮೆಂಟ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಓಕೆ, ನಾನು ಟಾರ್ಗೆಟ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಫಸ್ಟ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೆಕ್ಸ್ಟ್ ಪರ್ಸನಲ್ ಲೈಫ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೂಪರ್ ಆಗಿರುತ್ತೆ, ನಿಮ್ಗೆ ಆಗ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ನೀವು ಮಿಷಿನಿಂಗ್ ಪ್ರೊಸೆಸ್ ಮಾಡ್ತಾ ಇದ್ದೀರಾ, ದಿನಕ್ಕೆ 10 hour ಕೆಲಸ ಮಾಡ್ತೀರಾ, 1000 ಕಾಂಪೋನೆಂಟ್ ತೆಗಿತೀರಾ. 1000 ಕಾಂಪೋನೆಂಟ್ ಅಲ್ಲಿ 100 ಪಾರ್ಟ್ ರಿಜೆಕ್ಟ್ ಆಗುತ್ತೆ. ಆ 100 ಪಾರ್ಟ್ಗೆ ಕಸ್ಟಮರ್ ಅಂತೂ ದುಡ್ಡು 1 ರೂಪಾಯಿನೂ ಕೊಡಲ್ಲ. ಅದಕ್ಕೆ ಪವರ್ ಹೋಯ್ತು, ಮೆಟೀರಿಯಲ್ ಹೋಯ್ತು, ನಿಮ್ಮ ಶ್ರಮ ಹೋಯ್ತು, ಎಲ್ಲ ಹೋಯ್ತು, 100 ಪಾರ್ಟ್ ವೇಸ್ಟ್. ಓಕೆನಾ? ಒಂದು ವಾರ ನೋಡ್ತೀರಾ, ಒಂದು ವಾರ ನೋಡಿದ್ಮೇಲೆ ಕಂಟಿನ್ಯೂಸ್ 100 ಪಾರ್ಟ್ ಬರ್ತಾ ಇದೆ. ನೀವು ಈ ಗೂಗಲ್ ಮೈಂಡ್ ಸೆಟ್ ಅಲ್ಲಿ ಇಟ್ಟಿದ್ದೀರಾ, ಮೈಂಡ್ ಸೆಟ್ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಸೊ 100 ಪಾರ್ಟ್ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ಸೊ ಹಾಗೆ ಡಿಸ್ಕಸ್ ಮಾಡ್ತೀರಾ, ಹೇಳ್ತೀರಾ. ಟೀಮ್ ಹತ್ರ ನಿಮ್ಮ ಟೀಮ್ ಇರುತ್ತೆ, ನೀವು 4-5 ಮಂದಿ ಇರ್ತೀರಾ, ನಿಮ್ಮ ಸೂಪರ್ವೈಸರ್ ಯಾರು ಇರ್ತಾರೆ ಅವ್ರ ಟೀಮ್ ಅಲ್ಲಿ ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟ್ ಏನೋ ನಿಮ್ಮ ಐಡಿಯಾ ಆಗಿರ್ಬೋದು, ಫೈನಲ್ ಒಂದು ಯಾವ್ದೊಂದು ಆಕ್ಷನ್ ತಗೋತೀರಾ. ಆಕ್ಷನ್ ತಗೊಂಡ್ಮೇಲೆ ಅದು 100 ಪಾರ್ಟ್ ಏನು ದಿನಕ್ಕೆ ರಿಜೆಕ್ಟ್ ಆಗ್ತಿತ್ತು, ಒಂದು 20 ಪಾರ್ಟ್ ರಿಜಿಸ್ಟ್ರೇಷನ್ ಕಡಿಮೆ ಆಯ್ತು. 100ರಿಂದ 80 ಪಾರ್ಟ್ ಅಷ್ಟೇ ಬಂತು. ಅಂದ್ರೆ 20 ಪಾರ್ಟ್ ರಿಜಿಸ್ಟ್ರೇಷನ್ ರೆಡ್ಯೂಸ್ ಆಯ್ತಲ್ಲ, ನಿಮ್ಮ ಒಂದು ಒಳ್ಳೆ ಐಡಿಯಾದಿಂದ, ಆಕ್ಷನ್ ಇಂದ. ಅದು ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಅದೇ ತರ ನೆಕ್ಸ್ಟ್ ನೀವು ಹೀಗೆ ಆ ತರ ಇಂಪ್ರೂವ್ಮೆಂಟ್ ಮಾಡ್ತೀರಾ. ಅದು 80ರಿಂದ 60, 60ರಿಂದ 40 ಆ ತರ ಕಡಿಮೆ ಬಂದು 0 ಆಗುತ್ತಲ್ಲ, ಅದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಈ ಕಂಪನಿಯಲ್ಲಿ ಕಾಸ್ಟ್ ಅಂತ ಹೇಳಿದಾಗ ಸಮ್ ಟೈಮ್ಸ್ ಏನಾಗುತ್ತೆ, ನಾನ್ ವ್ಯಾಲ್ಯೂಯೇಟೆಡ್ ಆಕ್ಟಿವಿಟೀಸ್ ಇರುತ್ತೆ. ಸುಮ್ಮನೆ ಮಾಡಿ ಪ್ರೊಡಕ್ಷನ್ ಮಾಡಿ ಇಡೋದು, ಸುಮ್ಮನೆ ಮೂವ್ಮೆಂಟ್ ಆಗೋದು, ಇಲ್ಲ ಓವರ್ ಪ್ರೊಡಕ್ಷನ್ ಮಾಡಿ ಇಡೋದು. ಸೊ ಇದೆಲ್ಲ ಕಾಸ್ಟ್. ಅದೇ ಕಸ್ಟಮರ್ ತಗೊಳ್ಳೋವರೆಗೆ ಅದು ಡೆಡ್ ಅಮೌಂಟ್, ಇನ್ವೆಂಟ್ರಿ ಆಗಿರುತ್ತೆ ಅಷ್ಟೇ ಹೊರತು. ಓಕೆನಾ? ಸೊ ಅದನ್ನೆಲ್ಲ ರಿಡಕ್ಷನ್ ಇಂದ ಕಾಸ್ಟ್. ನಾವೀಗ ಪಾರ್ಟ್ ಹೊರಗಡೆ ಸಪ್ಲೈ ಇದಾಗ್ತಾ ಇಲ್ಲ ಅಂದ್ರೆ ತುಂಬಾ ಕಾರಣಗಳಿರುತ್ತೆ. ಕಸ್ಟಮರ್ಗೆ ಅವನು ಕ್ವಾಲಿಟಿ ಅಂತ ಹೇಳಿದ್ರೆ ಅವ್ನ ಕಾಸ್ಟ್ ಅವ್ನ ಕ್ವಾಲಿಟಿ ಇದೆ, ಅದ್ರ ಕಾಸ್ಟ್ ಜಾಸ್ತಿ ಇದೆ, ಅದಕ್ಕೋಸ್ಕರ ತಗೊಳ್ಳದೇ ಇರ್ಬೋದು. ಸೊ ಅವ್ರಿಗೆ ಕಾಸ್ಟು ಬೇಕು, ಕ್ವಾಲಿಟಿನೂ ಬೇಕು. ಅಂದ್ರೆ ಆ ಕ್ವಾಲಿಟಿಗೆ ಅವ್ನು ಎಕ್ಸ್ಪೆಕ್ಟ್ ಮಾಡಿದ ಕಾಸ್ಟ್ಗೆ ನಾವು ಪ್ರಾಡಕ್ಟ್ ನ ಕೊಟ್ರೆ ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಸೊ ಆಗ ನಾವು ಏನ್ ಮಾಡ್ತೀವಿ, ಪ್ರಾಡಕ್ಟ್ ಅಲ್ಲಿ ನಾವು ಏನ್ ವೇಸ್ಟ್ ನ ಕಡಿಮೆ ಮಾಡಕ್ಕಾಗತ್ತೆ ಅದನ್ನು ನಾವು ಎಲಿಮಿನೇಟ್ ಮಾಡ್ತೀವಿ. ಓಕೆನಾ? ಸೊ ದಟ್ ಈಸ್ ರಿಡಕ್ಷನ್ ಇನ್ ದ ಕಾಸ್ಟ್. ಅದು ಕೂಡ ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್.
ಓಕೆನಾ. ನಾನೀಗ ಪರ್ಸನಲ್ ಹೇಳ್ತೀನಿ, ಪರ್ಸನಲ್ ಲೈಫಲ್ಲಿ ಯಾವ ತರ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಹಾಗೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪರ್ಸನಲ್ ಲೈಫಲ್ಲಿ ಈಗ ಕಂಪನಿಯಲ್ಲೆಲ್ಲ ತುಂಬಾ ಸ್ಟ್ರೆಸ್ ಇರುತ್ತೆ, ಮನೇಲಿ ಸ್ಟ್ರೆಸ್ ಇರುತ್ತೆ, ನಾವ್ ಏನ್ ಮಾಡ್ತೀವಿ, ಸಿಗರೇಟ್ ಸೇರ್ತೀವಿ, ಎಣ್ಣೆ ಹೊಡಿತೀವಿ, ಎಲ್ಲ ಇರುತ್ತೆ. ಸೊ ಸಿಗರೇಟ್ ಸೇರ್ತೀವಿ ಅಂತ ಹೇಳಿದ್ರೆ ಅವ್ನು ಒಬ್ಬ ವಾರಕ್ಕೆ ಒಂದು 8-10 ಸಿಗರೇಟ್ ಸೇರ್ತಾನೆ. ಅವ್ನು ಏನ್ ಮಾಡ್ತಾನೆ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅವ್ನು ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ತಾನೆ, ಅವನು ಒಂದು ಸಿಗರೇಟ್ ಕಡಿಮೆ ಮಾಡ್ತಾನೆ, 9 ಸೇರ್ತಾನೆ. ಅದೇ ತರ ಮಾಡಿ ಮಾಡಿ ಒಂದು 4-5 ತಿಂಗಳಲ್ಲಿ 0 ಮಾಡ್ತಾನೆ, ಸಿಗರೇಟ್ ಸೇರಿದ್ರೆ ಬಿಡ್ತಾನೆ. ಅವ್ನಿಗೆ ಗೊತ್ತಾದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯಿಂದ ಕಂಪನಿ ಕ್ಯಾಬ್ ಹಿಡಿಯೋಕೆ 1 ಕಿಲೋಮೀಟರ್ ಇದೆ. ಕಂಪನಿ ಕ್ಯಾಬ್ ಕ್ಯಾಚ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿವರೆಗೆ ನೀವು ಆಟೋದಲ್ಲಿ ಹೋಗ್ತೀರಾ, 10 ರೂಪಾಯಿ ಕೊಟ್ಟು ಏನೋ ಡೈಲಿ ಹೋಗ್ತೀರಾ. ಈ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಯಾವ ತರ ಮಾಡ್ಬೋದು ಅಂದ್ರೆ, ಡೈಲಿ ನಿಮ್ಮ ಸ್ಟಾಪ್ ಇಂದ ಒಂದು 100 ಮೀಟರ್ ಮುಂದೆ ಹೋಗಿ ಆಟೋ ನಡೆಯಿರಿ. ನೆಕ್ಸ್ಟ್ ಡೇಗೆ 200 ಮೀಟರ್ ಮುಂದೆ ಹೋಗಿ ಆಟೋ ನಡೆಯಿರಿ. ಹಾಗೆ ನೀವು ಹೋಗಿ 1 ಕಿಲೋಮೀಟರ್ ವರೆಗೆ ಡೈಲಿ ಬೇಸ್ ಹೋಗ್ತೀರಾ. ಅದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಯಾವಾಗ ನೀವು 1 ಕಿಲೋಮೀಟರ್ ಡೈಲಿ ವಾಕ್ ಮಾಡಿ ಸ್ಟಾರ್ಟ್ ಮಾಡ್ತೀರಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತೀರಾ, ಮತ್ತೆ ದುಡ್ಡು ಸೇವ್ ಆಗುತ್ತೆ. ಇನ್ನೊಂದು ನಾನು ಫೈನಾನ್ಷಿಯಲಿ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಸೇವಿಂಗ್ ಇರುತ್ತೆ, ಒಂದು 1000-2000 ನಮ್ಮ ಇದರಲ್ಲಿ ಅಕೌಂಟ್ ಅಲ್ಲಿ ಇರುತ್ತೆ. ಕೆಲಸ ಏನ್ ಮಾಡ್ತೀವಿ, ನಾವು ಆರ್ ಡಿ ಕಟ್ತೀವಿ. ಆರ್ ಡಿ ಅಲ್ಲಿ ಸೇವಿಂಗ್ ಅಕೌಂಟ್ ಅಲ್ಲಿ 3%, ಎಫ್ ಡಿ ಅಲ್ಲಿ ಸ್ವಲ್ಪ ದುಡ್ಡು ಇಡ್ತೀವಿ, ಆವಾಗ ಒಂದು ಹೆಲ್ಪ್ ಆಗುತ್ತೆ ಅಂತ 6%, ಇಲ್ಲ ಆರ್ ಡಿ ಹೇಳಿದ್ರೆ 7%. ಓಕೆನಾ, ತಿಂಗಳು ಕಟ್ತೀರಾ. ಸ್ವಲ್ಪ ಥಿಂಕ್ ಮಾಡಿ, ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಕಲೀರಿ. ಈಗ ಲರ್ನಿಂಗ್ ಮಾಡ್ತಾ ಇದ್ರಲ್ಲ, ಆ ತರ ಕಲೀರಿ. ಕಲ್ತ್ಬಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಫಸ್ಟ್ ಸ್ಟೆಪ್ ಅದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಮ್ಯೂಚುವಲ್ ಫಂಡ್ ಅಲ್ಲಿ 13-16% ಬರುತ್ತೆ ವರ್ಷಕ್ಕೆ. 3% ಅಲ್ಲಿ 16% ಅಲ್ಲಿ, ಅದು ಕೂಡ ನಿಮ್ಮ ಫೈನಾನ್ಷಿಯಲ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಓಕೆನಾ ಫ್ರೆಂಡ್ಸ್, ಇದೆಲ್ಲ ಒಂದು ಎಕ್ಸಾಂಪಲ್ ಪರ್ಸನಲ್ ಲೈಫ್ಗೂ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ. ಓಕೆನಾ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು. ನೀವು ಮಾಡುವ ಪ್ರತಿಯೊಂದು ಕೆಲಸದ ಪ್ರತಿಯೊಂದು ಟೈಮ್ ಅಲ್ಲೂ ನೀವು ಇದನ್ನ ಥಿಂಕ್ ಮಾಡಿ ಕೆಲಸ ಮಾಡಿ. ಓಕೆನಾ. ಸೊ ಸೆಕೆಂಡ್ ಗೋಲ್ ಏನು, ಡಿಫೆಕ್ಟ್ ಪ್ರಿವೆನ್ಷನ್. ಡಿಫೆಕ್ಟ್ ಪ್ರಿವೆನ್ಷನ್ ಈಗ ಹೇಳಿದೆ ನಾನು, 1000 ಪಾರ್ಟಿಗೆ 100 ಪಾರ್ಟ್ ಬರ್ತಾ ಇದೆ. ಈ 100 ಪಾರ್ಟ್ ಬರುವ ಮುಂಚೆನೆ ನಾವು ಆಕ್ಷನ್ ತಗೋತಿದ್ರೆ ಈ 100 ಪಾರ್ಟ್ ಬರ್ತಾನೆ ಇರ್ಲಿಲ್ಲ. ಸೊ ಪ್ರಾಬ್ಲಮ್ ಬರುವ ಮುಂಚೆನೆ ಅನಾಲಿಸಿಸ್ ಮಾಡಿ ಆ ಪ್ರಾಬ್ಲಮ್ ನ ಕಿಲ್ ಮಾಡ್ತಾರೆ. ಅದನ್ನ ಪ್ರಾಬ್ಲಮ್ ಬರ್ದೇ ಇದ್ದಂಗೆ ಮಾಡದೆ ಅದು ಡಿಫೆಕ್ಟ್ ಪ್ರಿವೆನ್ಷನ್. ಎಲ್ಲ ಕಂಪನಿಯಲ್ಲಿ ಇದೇ ಎಕ್ಸ್ಪೆಕ್ಟೇಷನ್ ಮಾಡೋದು, ಪ್ರಾಬ್ಲಮ್ ಬರಬಾರ್ದು, ಡಿಫೆಕ್ಟ್ ಬರಬಾರ್ದು. ಏನು ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡ್ತಾರೆ ನೀವು, ಅದು ಔಟ್ಪುಟ್ 8 ಗಂಟೆಗೆ 8 ಗಂಟೆ ಪಾಟು ಕಸ್ಟಮರ್ಗೆ ಹೋಗ್ಬೇಕು, ಏನು ಪ್ರಾಬ್ಲಮ್ ಇಲ್ಲ. ಸೊ ಡಿಫೆಕ್ಟ್ ಪ್ರಿವೆನ್ಷನ್ ಇದು ಬಂದು ಪ್ರೊಆಕ್ಟಿವ್ ಅಪ್ರೋಚ್, ನಾಟ್ ರಿಯಾಕ್ಟಿವ್ ಅಪ್ರೋಚ್. ರಿಯಾಕ್ಟಿವ್ ಅಪ್ರೋಚ್ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬಂದ ಮೇಲೆ ಅದಕ್ಕೆ ಸಗ್ರಿಗೇಷನ್ ಮಾಡೋದು, ಅದು ಮಾಡೋದು, ಅದೆಲ್ಲ ವೇಸ್ಟ್. ಓಕೆನಾ. ರಿಯಾಕ್ಟಿವ್ ಅದು ಆಕ್ಷನ್. ಓಕೆನಾ. ಅದಕ್ಕೆ ಕಂಪನಿಯಲ್ಲಿ ಏನ್ ಮಾಡಿರ್ತಾರೆ, ಓಕೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಪ್ರಾಬ್ಲಮ್ ಆಗ್ಬಾರ್ದು ಅದಕ್ಕೆ ಮುಂಚೆ ಮಿಷಿನ್ ಸ್ಟಾಪ್ ಆಗ್ಬಿಡೋದು, ಆಕ್ಸಿಡೆಂಟ್ ಆಗದೆ ಇದ್ದಂಗೆ ಸ್ಟಾಪ್ ಆಗ್ಬಿಡೋದು. ಸೊ ಸೇಫ್ಟಿ ಪ್ರಾಫಿಟ್ ಅಲ್ಲಿ ಪ್ರಾಬ್ಲಮ್, ಆಕ್ಸಿಡೆಂಟ್ ಆಗ್ಬಿಟ್ರೆ ಅವನು ಹೆಲ್ತ್ ಇದಾಗ್ಬಿಡುತ್ತೆ. ಸೊ ಅದಕ್ಕೆ ಅಲ್ಲಿ ಏನಾಕಿರ್ತಾರೆ, ಸೆನ್ಸರ್ ಹಾಕಿರ್ತಾರೆ, ಒಂದು ಕೈ ಹಾಕ್ಬಿಟ್ರೆ ಮಿಷಿನ್ ಸ್ಟಾಪ್ ಆಗ್ಬಿಡುತ್ತೆ. FMEA ಮುಂಚೆ ಡಿಫೆಕ್ಟ್ ಬರ್ತದೆ ಅಂದಂಗೆ ಫೈಲ್ಯೂರ್ ಮೋಡ್ ನ ಮುಂಚೆನೆ ಅನಾಲಿಸಿಸ್ ಮಾಡ್ಬಿಟ್ಟು, ಫೈಲ್ಯೂರ್ ಮೋಡ್ ಅನಾಲಿಸಿಸ್ ಮಾಡ್ಬಿಟ್ಟು ಆಕ್ಷನ್ ತಗೊಳ್ಳೋದು. ಪರ್ಸನಲ್ ಲೈಫಿಗೆ ಹೇಳ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೈನ್ ಬುಕ್ ಮಾಡಿದೀರಾ, 8 ಗಂಟೆಗೆ ಟ್ರೈನ್ ಇದೆ. ನೀವೇನ್ ಪ್ಲಾನ್ ಮಾಡ್ತೀರಾ, ನೀವು ಆಗ ಥಿಂಕ್ ಮಾಡೋದು ಫೈಲ್ಯೂರ್ ಮೋಡ್ ಏನೆಲ್ಲ ಆಗ್ಬೋದು. ನಾನೊಂದು 7 ಗಂಟೆಗೆ ಓಡ್ತೀನಿ ಅಂತ ಹೇಳಿದ್ರೆ ಏನೆಲ್ಲ ಫೈಲ್ಯೂರ್ ಮೋಡ್ ಆಗ್ಬೋದು. ಟ್ರಾಫಿಕ್, ಬೆಂಗಳೂರಲ್ಲಿ ನೀವು ಒಂದು 20 ಕಿಲೋಮೀಟರ್ ನಿಮ್ಗೆ ಗೊತ್ತು, ರೆಗ್ಯುಲರ್ ಆಗಿ ವಿದೌಟ್ ಟ್ರಾಫಿಕ್ ಒಂದು ಅರ್ಧ ಗಂಟೆಲಿ ಹೋಗ್ಬೋದು. ಓಕೆನಾ. ಆದ್ರೆ ನೈಟ್ ಟೈಮ್ 7 o'clock ಅಂತ ಹೇಳಿದಾಗ ಅಲ್ಲಿ ಪೀಕ್ ಅವರ್ಸ್, ಆಗೇನಾಗುತ್ತೆ, ನೀವು 7 ಗಂಟೆ ಬಿಟ್ರೆ ಏನಾಗ್ಬೋದು, ಒಂದು ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ಬಿಟ್ಟು ನೀವು ರೈಲ್ವೆ ಸ್ಟೇಷನ್ ತಲುಪದೇ ಇರ್ಬೋದು, ಸೆಂಟ್ರಲ್ ಮಳೆ ಬರ್ಬೋದು, ಮೂರನೇದು ನಿಮ್ಗೆ ಯಾವ್ದೋ ಒಂದು ಆಟೋ ಸಿಗದೆ ಇರ್ಬೋದು, ಬಸ್ ಸಿಗದೆ, ಇದೆಲ್ಲ ಫೈಲ್ಯೂರ್ ಮೋಡ್. ಅದಕ್ಕೆ ನೀವು ಏನ್ ಆಕ್ಷನ್, ಈ ಫೈಲ್ಯೂರ್ ಮೋಡ್ಗೆ ನೀವು ಏನೆಲ್ಲ ಆಕ್ಷನ್ ತಗೋತೀರಾ, ಮುಂಚೆನೆ ಪ್ಲಾನ್ ಮಾಡ್ತೀವಿ. ಇಲ್ಲಪ್ಪ ನಾನು 6 ಹೋಗ್ಬಿಡ್ತೀನಿ, ಅದು ನನ್ಗೆ ಸೇಫರ್ ಝೋನ್, ಅದು ನೋಡಿ ಅದೇ ಆಕ್ಷನ್. ಈ ಫೈಲ್ಯೂರ್ ಮುಂಚೆ ನೀವು ಅಡ್ರೆಸ್ ಮಾಡಿದ್ರೆ ನೀವು ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಇರಲ್ಲ. ಸೊ ಆತರ ಎಕ್ಸಾಂಪಲ್ ನಾನು ಹೇಳ್ತಾರೆ. ಪರ್ಸನಲ್ ಲೈಫಲ್ಲಿ ಪ್ರತಿಯೊಂದು ನೀವು ಗಾಡಿ ತಗೋತೀರಾ, ಯಾವ್ದಕ್ಕೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ತರ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಪ್ರಿವೆನ್ಷನ್. ಓಕೆ ಫ್ರೆಂಡ್ಸ್, IITF ಗೋಲ್ಸ್ 3 ಇಲ್ಲಿ ಇದರ ಸ್ಪ್ಲಿಟ್ ಇದೆ. ಆಕ್ಚುಲಿ ಈ ಗೋಲ್ ಅಲ್ಲಿ 2 ಇದೆ. ಒಂದು ರಿಡಕ್ಷನ್ ಆಫ್ ವೇರಿಯೇಷನ್ಸ್, ಇನ್ನೊಂದು ಬಂದು ನಿಮ್ದು ವೇಸ್ಟ್ ಎಲಿಮಿನೇಷನ್ ಸಪ್ಲೈ ಚೈನ್. ಓಕೆನಾ, ಅದಂತ ನಾನು ಏನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರಿಡಕ್ಷನ್ ಆಫ್ ವೇರಿಯೇಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಮಿಷನಿಂಗ್ ಪ್ರೊಸೆಸ್ ಬಗ್ಗೆ ನಾನೇ ಎಕ್ಸ್ಪ್ಲೈನ್ ಮಾಡಿದೆ. ಮಿಷನಿಂಗ್ ಪ್ರೊಸೆಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟ್ ಲೆಂತ್, ಓಕೆನಾ, ಲೆಂತ್ ನೀವು ಮೆಜರ್ ಮಾಡ್ತಾ ಇದ್ದೀರಾ. ಫಸ್ಟ್ ಪಾರ್ಟ್ ಮೆಜರ್ ಮಾಡ್ತೀರಾ, ಅದು 10 mm ±1. ಸೊ ಮಿನಿಮಮ್ ಸ್ಪೆಸಿಫಿಕೇಶನ್ 9 to 11. ಓಕೆನಾ. ಈಗ ಫಸ್ಟ್ ಪಾರ್ಟ್ ಚೆಕ್ ಮಾಡಿದಾಗ ಏನಾಗುತ್ತೆ, 11 ಬರುತ್ತೆ, 11 mm ಲೆಂತ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಚೆಕ್ ಮಾಡ್ತೀರಾ, ಅದು 10.5 ಬರುತ್ತೆ. ನೆಕ್ಸ್ಟ್ ನೀವು 5, 8, 10 ಪಾರ್ಟ್ ಬಿಟ್ಮೇಲೆ ಚೆಕ್ ಮಾಡ್ತೀರಾ, ಅದು
9 mm ಹೋಗಿರುತ್ತೆ. ನೆಕ್ಸ್ಟ್ ಚೆಕ್ ಮಾಡ್ತೀರಾ, ಔಟ್ ಆಫ್ ಸ್ಪೆಸಿಫಿಕೇಶನ್ ಹೋಗಿರುತ್ತೆ, 8.5 ಆಗಿರುತ್ತೆ. ಅದನ್ನು ಸ್ವಲ್ಪ 10 ಆದ್ಮೇಲೆ ಚೆಕ್ ಮಾಡ್ತೀರಾ, ಅದನ್ನ ಅಗೇನ್ 10ಗೆ ಬಂದಿರುತ್ತೆ, 9 ಬಂದ, ಆ ಥರ ವೇರಿಯೇಷನ್ಸ್ ಇರುತ್ತೆ, ಜಾಸ್ತಿ ವೇರಿಯೇಷನ್. ಆ ವೇರಿಯೇಷನ್ ರಿಡ್ಯೂಸ್ ಮಾಡಬೇಕು. ಅಲ್ಲಿ ನಮ್ಗೆ ಜಡ್ಜ್ ಮಾಡಕ್ಕಾಗಲ್ಲ. 1000 ಪಾರ್ಟ್ ಮಾಡಿದೀರಾ ಅಂತ ಹೇಳ್ಕೊಳ್ಳಿ, ಆ 1000 ಪಾರ್ಟ್ ನಾವು ಓಕೆ ಅಂತ ಜಡ್ಜ್ ಮಾಡಕ್ಕಾಗಲ್ಲ. ಜಡ್ಜ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ವೇರಿಯೇಷನ್ ನ ಕಡಿಮೆ ಮಾಡಬೇಕು. ನಮ್ಮ ಈ ಲಾಟು ನಾನು 1000 ಮಾಡಿದ ಪಾರ್ಟು ಓಕೆ, ಯಾವ ಪಾರ್ಟು ಪಿಕ್ ಮಾಡಿ ಓಕೆನೇ ಇರುತ್ತೆ. ಓಕೆನಾ? ಆ ವೇರಿಯೇಷನ್ ರಿಡಕ್ಷನ್ ಮಾಡೋದು. ಆ ವೇರಿಯೇಷನ್ ರಿಡಕ್ಷನ್ ಮಾಡಕ್ಕೆ ನಾವು SPC ಅನಾಲಿಸಿಸ್ ಮಾಡ್ತಾರೆ, ಪ್ರೊಸೆಸ್ ಕೆಪಾಬಿಲಿಟಿ, CPCPK, PPPPಗೆ ಸ್ಟಡಿ ಮಾಡ್ತಾರಲ್ಲ, ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ವೇರಿಯೇಷನ್ ಇದೆ. ಅದನ್ನ ರಿಡಕ್ಷನ್ ಮಾಡಕ್ಕೆ 6 ಸಿಗ್ಮಾ ಪ್ರೊಜೆಕ್ಟ್ ಮಾಡ್ತಾರೆ. 6 ಸಿಗ್ಮಾ ಪ್ರೊಜೆಕ್ಟ್ ಅಲ್ಲಿ ನಮ್ಮ ಫೋಕಸ್ ಇರುತ್ತೆ, ನಾವು ವೇರಿಯೇಷನ್ ನ ರಿಡ್ಯೂಸ್ ಮಾಡಬೇಕು, ಮತ್ತೆ ಕಾಸ್ಟ್ ನ ಎಲಿಮಿನೇಷನ್, ವೇಸ್ಟ್ ನ ಎಲಿಮಿನೇಷನ್ ಮಾಡ್ಬೇಕು, ಅದು ಕೂಡ ಇದೆ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ನಾನು ಇನ್ನೊಂದು ಗೋಲ್, ಲಿಂಕ್ಡ್ ಗೋಲ್, ಅಂದ್ರೆ ಇದು ಒಟ್ಟಿಗೆನೆ, ಆಕ್ಚುಲಿ ಅದನ್ನು ಸಪರೇಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. IITF ಗೋಲ್ 3 ಅಲ್ಲಿ ವೇಸ್ಟ್ ಇನ್ ಸಪ್ಲೈ ಚೈನ್. ಸಪ್ಲೈ ಚೈನ್ ಸಪ್ಲೈಯರ್ ಅಂತ ಅಲ್ಲ, ಫ್ರಮ್ ಇನ್ಕಮಿಂಗ್ ಇಂದ ಔಟ್ ಗೋಯಿಂಗ್. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಒಂದು, ಈಗ ನಾನು ಮಿಷಿನಿಂಗ್ ಪ್ರೊಸೆಸ್ ಅಂತ ಹೇಳಿದ್ರು, ಮಿಷಿನಿಂಗ್ಗೆ ಮಾಡಕ್ಕೆ ನಿಮ್ ಮೆಟೀರಿಯಲ್ ಬೇಕು, ಮೆಟೀರಿಯಲ್ ಟಾಟಾ ಸ್ಟೀಲ್, JSW, ಅಲ್ಲಿಂದೆಲ್ಲ ರಾ ಮೆಟೀರಿಯಲ್ ಬರುತ್ತೆ, ಅವ್ರು ನಿಮ್ ಸಪ್ಲೈಯರ್. ಅಲ್ಲಿಂದ ಮೆಟೀರಿಯಲ್ ಬರುತ್ತೆ, ಇನ್ಪುಟ್ ಆಗುತ್ತೆ, ನಿಮ್ಗೆ ಬರುತ್ತೆ, ನೀವು ಪ್ರೊಸೆಸ್ ಮಾಡ್ತೀರಾ, ಮಿಷಿನಿಂಗ್ ಮಾಡ್ತೀರಾ, ನೆಕ್ಸ್ಟ್ ಅದನ್ನ ಕಸ್ಟಮರ್ ಕೊಡ್ತೀರಾ. ಅದೆಲ್ಲ ಹೋಲ್ ಪ್ರೊಸೆಸ್ ಬಂದು ಸಪ್ಲೈ ಚೈನ್. ಓಕೆನಾ? ಇಲ್ಲಿ ಏನೆಲ್ಲ ವೇಸ್ಟ್ ಬರುತ್ತೆ ಅದೆಲ್ಲ ಎಲಿಮಿನೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಜಾಸ್ತಿ ಪಾರ್ಟ್ ಡಿಫೆಕ್ಟ್ ಪಾರ್ಟ್ ಮಾಡೋದು, ಅದು ವೇಸ್ಟ್ ಅಲ್ಲ. ಜಾಸ್ತಿ ಪ್ರೊಡಕ್ಷನ್ ಮಾಡಿಬಿಡೋದು, ಅದು ಕೂಡ ವೇಸ್ಟ್. ಕಸ್ಟಮರ್ ಬೇಡ ಅಂತ ಹೇಳಿದ್ರು ಪ್ರೊಡಕ್ಷನ್ ಮಾಡಿ ರಾಶಿ ಹಾಕೋದು, ಅದು ಕೂಡ ವೇಸ್ಟ್. ಈ ತರ ತುಂಬಾ ವೇಸ್ಟಸ್ ಇರುತ್ತೆ. ಓಕೆನಾ? ಅದನ್ನ 7 ಟೈಪ್ ವೇಸ್ಟ್, ಅದನ್ನ ಕೈಸನ್ ಅಂತ ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ನೋಡಿ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಅದನ್ನ ಪರ್ಸನಲ್ ಲೈಫಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಎಲಿಮಿನೇಟ್ ಮಾಡಕ್ಕೆ ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ನ ಯೂಸ್ ಮಾಡ್ತಾರೆ. ಜರ್ಮನ್ ಬೇಸ್ ಕಂಪನಿಯಲ್ಲಿ ನೀವು ನೋಡಬಹುದು, ಜಾಸ್ತಿ ಬಾಷ್ ಆಗಿರ್ಬೋದು, ಆ ತರ ತುಂಬಾ ಕಂಪನೀಸ್ ಇದೆ ಜರ್ಮನ್ ಬೇಸ್, ಅಲ್ಲೆಲ್ಲ ಈ ತರ ಲೀನ್ ಮ್ಯಾನುಫ್ಯಾಕ್ಚರ್ ಫೋಕಸ್ ಮಾಡ್ತಾರೆ ಅವರು. ಓಕೆನಾ? ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಎಕ್ಸಾಂಪಲ್, ನೀವು ಬೆಳಿಗ್ಗೆ ಕಂಪನಿಯಿಂದ ಆ ಕಂಪನಿಗೆ, ಫಾರ್ ಎಕ್ಸಾಂಪಲ್ ಮನೆಯಿಂದ ಕಂಪನಿಗೆ ಕ್ಯಾಬ್ ಹಿಡಿಯಕ್ಕೆ ಹೋಗ್ತೀರಾ, ಅಲ್ಲಿ ಹೋಗ್ತಾ ಇರುವಾಗ ಒಬ್ಬ ತುಂಬಾ ಹಸಿವಾಗ್ತಾ ಇರುತ್ತೆ, ಅವನಿಗೆ ಅವ್ನು ಹೇಳ್ತಾನೆ ಹಸಿವಾಗ್ತಾ ಇದೆ, ಒಂದು 5 ರೂಪಾಯಿ ಕೊಡಿ, 10 ರೂಪಾಯಿ ಊಟ ಅದು ತೆಗೆಸ್ಕೊಡಿ. ಆದ್ರೆ ನಿಮ್ಗೆ ಟೈಮ್ ಇರಲ್ಲ, ನೀವು ಕ್ಯಾಬ್ ಇಟ್ಕೊಂಡ್ ಬಿಡ್ತೀರಾ. ಅವ್ ನಿಮ್ಗೆ ಒಂಥರ ಬೇಜಾರಾಗುತ್ತೆ, ನಾನು ಸ್ವಲ್ಪ ಹೊತ್ತು ಇರ್ತಿದ್ರೆ ಅವ್ನಿಗೆ ಒಂದು ಊಟ ಕೊಡಿಸ್ಬೋದಿತ್ತು ಅಂತ ಹೇಳ್ಬಿಟ್ಟು ಕಂಪನಿಗೆ ಹೋಗ್ತೀರಾ. ಮಧ್ಯಾಹ್ನ ಆಗುತ್ತೆ, ನೀವು ಕ್ಯಾಂಟೀನ್ಗೆ ಹೋಗ್ತೀರಾ. ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದ್ಮೇಲೆ ಅಲ್ಲಿ ಏನೋ ಸ್ವಲ್ಪ ಉಳಿದಿದ್ದನ್ನು ಚೆಲ್ಲಕ್ ಹೋಗ್ತೀರಾ, ನೋಡಿದ್ರೆ ಬಕೆಟ್ ಎಲ್ಲ ತುಂಬಿರುತ್ತೆ, ರಾಶಿ ವೇಸ್ಟ್ ಆಗಿರುತ್ತೆ. ನೀವು ಬೆಳಿಗ್ಗೆ ಥಿಂಕ್ ಮಾಡ್ತೀರಿ, ಬೆಳಿಗ್ಗೆ ಅವನು ಒಂದೊತ್ತು ಊಟಕ್ಕೆ ಅಷ್ಟು ಕಷ್ಟ ಪಡ್ತಾ ಇದ್ದಾನೆ, ಇಲ್ಲಿ ಇಷ್ಟು ವೇಸ್ಟ್ ಮಾಡ್ತಾ ಇದೀವಿ. ಓಕೆನಾ? ಹಾಗೆ ನಿಮ್ಗೆ ರಿಯಲೈಸ್ ಆಗುತ್ತೆ, ನೀವು ಒಂದು ಕ್ಯಾಂಟೀನ್ ಕಂಪನಿ ಅಲ್ಲಿ ಕ್ಯಾಂಟೀನ್ ಮೆಂಬರ್ ಆಗಿರ್ತೀರಾ ಅಂತ ತಿಳ್ಕೊಳ್ಳಿ. ಆಗ ನೀವ್ ಏನ್ ಮಾಡ್ತೀರಾ, ಕರೆದು ಬಿಟ್ಟು ಹೇಳ್ತೀರಾ, ಇಷ್ಟು ವೇಸ್ಟೇಜ್ ಆಗ್ತಾ ಇದೆ, ಏನಕ್ಕೆ ವೇಸ್ಟ್ ಆಗ್ತಾ ಇದೆ ಅಂತ ಅನಾಲಿಸಿಸ್ ಮಾಡ್ಬಿಟ್ಟು, ಟೇಸ್ಟ್ ಇಲ್ವಾ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಆ ವೇಸ್ಟ್ ನ ಕಡಿಮೆ ಮಾಡ್ತೀರಾ. ಅಲ್ಲಿ ನೆಕ್ಸ್ಟ್ ಟೈಮ್ ನೀವು ಇಂಪ್ರೂವ್ಮೆಂಟ್ ಮಾಡಿದಾಗ ಅಲ್ಲಿ ವೇಸ್ಟ್ ಆಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಏನು ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ ಅದನ್ನೆಲ್ಲ ನಾವು ಇಲ್ಲಿ ತಂದ್ಬಿಟ್ಟು ಬೇಯಿಸ್ಬಿಟ್ಟು ಏನು ಊಟ ಎಲ್ಲ ಮಾಡ್ತೀವಿ. ಸೊ ಅದು ವೇಸ್ಟ್ ಆಗಲ್ಲ. ಸೊ ದಟ್ಸ್ ಆಲ್ಸೋ ಒನ್ ಆಫ್ ದ ಇಂಪ್ರೂವ್ಮೆಂಟ್ ಅಂತಾನೆ ಹೇಳಬಹುದು. ಸೊ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ಸೊ ನಮ್ಗೆ ಒಂದು ಏನಂತ ಹೇಳಿದ್ರೆ, ಈ ವೇಸ್ಟ್ ನ ಎಲಿಮಿನೇಟ್ ಮಾಡ, ಅವ್ನು ಇನ್ನೊಬ್ಬರಿಗೆ, ಅದು ಈಗ ನಾವು ಜಾಸ್ತಿ ರೈಸ್ ತಗೊಳ್ಳೋ, ಅದು ಇನ್ನೊಬ್ಬ ತಗೋಬಹುದು, ಅವ್ನ ಮನೇಲಿ ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಇಲ್ಲಾಂದ್ರೆ ಓಕೆ, ಜಾಸ್ತಿ ಉಳಿದ್ರು ನೀವು ಬೇಕಾದ್ರೆ ನೀವು ಹತ್ರದ ಅನಾಥಾಶ್ರಮ ಎಲ್ಲಿ ಬಂದು ಕೊಡ್ಬೋದು, ಯಾರಿಗೆಲ್ಲ ಹಸ್ತವ್ರಿಗೂ ಕೊಡ್ಬೋದು. ಸೊ ಇದೆಲ್ಲ ವೇಸ್ಟ್ ಏನಿದೆ ಅದನ್ನ ಎಲಿಮಿನೇಷನ್ ಮಾಡಬೇಕು. ಅದನ್ನ ತಗೋನಾಗೆಲ್ಲ ವೇಸ್ಟ್ ಮಾಡ್ತೀವಲ್ಲ, ಅದೆಲ್ಲ ದಿಸ್ ಇಸ್ ನಾಟ್ ಓನ್ಲಿ ಎಕ್ಸಾಂಪಲ್, ಅದರೊಟ್ಟಿಗೆ ಡಿಫ್ರೆಂಟ್ ಟೈಪ್ ಆಫ್ ವೇಸ್ಟ್ ಇದೆ. ಓಕೆನಾ ಫ್ರೆಂಡ್ಸ್? ಹಾಗಾದ್ರೆ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ 3 ಗೋಲ್ಸ್ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಮನೆಯಲ್ಲಿ ಅಷ್ಟು ಯಾವ್ದಾದ್ರು ಟೈಪ್ ಆಫ್ ವೇಸ್ಟ್ ಇದ್ರೆ ಅದನ್ನ ಎಲಿಮಿನೇಟ್ ಮಾಡಿ. ಓಕೆನಾ? ಹಾಗಾದ್ರೆ ನಮ್ ನೆಕ್ಸ್ಟ್ ವಿಡಿಯೋ ಯಾವುದು? ಓಕೆನಾ? ನೆಕ್ಸ್ಟ್ ವಿಡಿಯೋ ಇಲ್ಲಿ ಹಾಕಿದೀನಿ, ಕೋರ್ ಟೂಲ್ಸ್ ಗಳು ಯಾವುದು ಅಂತ ತಿಳ್ಕೊಂಡ್ರೆ ನೀವೇ ಬುದ್ಧಿವಂತರು. ಹೌದು, ಕೋರ್ ಟೂಲ್ಸ್ ಬಗ್ಗೆ ಮೇನ್ ಆಗಿ ಕಂಪನಿಯಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅವ್ರು ಮಾತ್ರ ಗೊತ್ತಿರುತ್ತೆ, ಅಲ್ಲ ಸ್ವಲ್ಪ ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಗೊತ್ತಿರುತ್ತೆ ಅಂತ ಹಿಂಗ್ ಮಾಡಿರ್ತಾರೆ. ನೀವು ಎಲ್ರು ಕಲ್ತ್ಕೊಳ್ಳಿ, ಆಗ ನೀವೇ ಬುದ್ಧಿವಂತರ ಆಗಿರ್ತೀರಾ. ಓಕೆನಾ ಫ್ರೆಂಡ್ಸ್? ಅದು ಇನ್ನೊಂದು ಏನಂತ ಹೇಳಿದ್ರೆ, ನಾನು ಹೇಳಿದ್ದೆ ಇನಿಷಿಯಲ್ ಅಲ್ಲಿ, ನಂದು ಇಂಟ್ರೊಡಕ್ಷನ್ ವಿಡಿಯೋ, ಚಾನಲ್ ವಿಡಿಯೋ ನೋಡಿದಿರೋ ಗೊತ್ತಿಲ್ಲ, ಇಂಟ್ರೊಡಕ್ಷನ್ ಅಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು 10 ಲರ್ನಿಂಗ್ ವಿಡಿಯೋ ಈ ತರ ಮಾಡ್ತೀನಲ್ಲ, 10 ವಿಡಿಯೋ ಆದ್ಮೇಲೆ ಒಂದು ಫೈನಾನ್ಷಿಯಲ್ ಗ್ರೋತ್ ವಿಡಿಯೋ ಆಗಿರ್ಬೋದು, ಇಲ್ಲ ಒಂದು ಅಪರ್ಚುನಿಟಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರಿ ಕೆಲಸ ಮಾಡಿ ನಮ್ ಕಮಿಟ್ಮೆಂಟ್ ಇರುತ್ತೆ, 1 ರೂಪಾಯಿಗೆ ನಾವು ಥಿಂಕ್ ಮಾಡ್ಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಸ್ಯಾಲ್ರಿ ಕಡಿಮೆ.
ನಮ್ಗೆ ಅಡಿಷನಲ್ ಒಂದು ಇನ್ಕಮ್ ಬೇಕಾಗತ್ತೆ, ಇಲ್ಲ ನಮ್ದು ಒಂದು ಸೇವಿಂಗ್ ಮಾಡೋ ದುಡ್ಡು ಫಾಸ್ಟ್ ಆಗಿ ಗ್ರೋ ಆಗ್ಬೇಕಾಗತ್ತೆ. ಸೊ ಆ ತರದೋಸ್ಕರ ನಿಮ್ದು ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲೂ ನೀವು ಅರ್ನ್ ಮಾಡ್ಬೋದು. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ, ನಿಮ್ದು ಇನ್ವೆಸ್ಟ್ಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಸೇವಿಂಗ್ ಅಕೌಂಟ್ ಅಲ್ಲಿ ಒಂದು 1000 ರೂಪಾಯಿ ಇದೆ, ಅವನು ವರ್ಷಕ್ಕೆ 30 ರೂಪಾಯಿ ಕೊಡ್ತಾನೆ. ನೀವು ಇಲ್ಲಿ ಝೀರೋ ಝೀರೋ ಏನೂ ಇಲ್ಲ, ನಿಮ್ ದುಡ್ಡೇ ಇಲ್ಲ, ಬ್ಯಾಂಕಲ್ಲೂ ಇಟ್ಟಿಲ್ಲ, ಆದ್ರೆ ನಿಮ್ಗೆ 100% ರಿಟರ್ನ್ ಬರುತ್ತೆ. ಅದು ಯಾವ ತರ ಮಾಡೋದು, ನಿಮ್ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲೂ ಹೇಗೆ ನೀವು ರಿಟರ್ನ್ ಏನ್ ಮಾಡ್ಬೋದು, ಹೇಗೆ ನೀವು ಗ್ರೋತ್ ಆಗ್ಬೋದು, ಅದು ನಾನು ವಿಡಿಯೋ ಹಾಕ್ತೀನಿ. 10 ವಿಡಿಯೋಗೆ ಒಂದ್ಸಲ ನಾನು ಈ ತರ ವಿಡಿಯೋ ಹಾಕ್ತಾ ಇರ್ತೀನಿ. ಮಿಸ್ ಮಾಡೋದು ನೋಡಿ, ಲರ್ನಿಂಗ್ ಮಾಡಿ ಅರ್ನಿಂಗ್ ಮಾಡಿ, ಓಕೆನಾ? ಲರ್ನ್ ಮಾಡಬೇಕು, ಅರ್ನ್ ಮಾಡಬೇಕು, ಓಕೆನಾ? ಮಿಸ್ ಮಾಡಬೇಡಿ. ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನನ್ನ ವಿಡಿಯೋ ಫಸ್ಟ್ ನಿಮ್ಗೆ ತಲುಪುತ್ತೆ, ನೀವು ಅದನ್ನ ತಿಳ್ಕೊಂಡು ಕಲ್ಕೊಂಡು ಇಂಪ್ಲಿಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.